ಓ ಭಯಂಕರ ಕಸ್ಟಮರ ಈ ವಿಡಿಯೋ ಮಾಡಲಿಕ್ಕೆ. ಬಟ್ ಎಂತ ಮಾಡೋದು, ವಿಡಿಯೋ ಮಾಡಬೇಕನ್ನ ಮಾಡ್ತಾ ಇದ್ದೇನೆ. ನಿಮ್ಗೆಲ್ಲರಿಗೂ ಗೊತ್ತುಂಟು ಎಂತೆಂತ ಆಗಿದೆ ಅಂತ ಬೆಳವಣಿಗೆಗಳು ಮಾತಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಬಟ್ ನಾವು ಅಂದರೆ ಸರಣಿಯನ್ನಂದರೆ ವೈಟ್ ವಾಶ್, ಕಮಾನ್ ವೈಟ್ ವಾಶ್ ಎಲ್ಲ ಮಾಡಿದ್ರೆ ಗಮ್ಮತ್ತಿರೋದಿಲ್ಲ. ಈಗ ನಿನ್ನೆ ಮ್ಯಾಚ್ ನಾವು ವಿನ್ ಆದರೆ ಆಗ ಮೂರನೇ ಮ್ಯಾಚ್ ನೋಡಲಿಕ್ಕೆ ಗಮ್ಮತ್ತಿರೋದಿಲ್ಲ. ಅದಕ್ಕೆ ಸೋತ್ರೆ 1-1 ಈಕ್ವಲ್ ಮಾಡಿಕೊಂಡು ಲಾಸ್ಟ್ ಮ್ಯಾಚಲ್ಲಿ ಬಾಯ್ಗೆಲ್ಲ ಬರೆಸ್ಕೊಂಡು ಸೀರೀಸ್ ವಿನ್ ಆಗಬೇಕು ಅಥವಾ ಸೀರೀಸ್ ಸೋಲ್ಬೇಕಂತ ಟೀಮ್ ಇಂಡಿಯಾ ಡಿಸೈಡ್ ಮಾಡಿದೆ. ನಿನ್ನೆ ನಡೆದಂಥ ಮ್ಯಾಚಲ್ಲಿ ಏನು ಇಂಗ್ಲೆಂಡ್ ವಿರುದ್ಧ 2ನೇ ODIಯನ್ನು 4 ವಿಕೆಟ್ಗಳಿಂದ ಸೋತಿದ್ದಾರೆ. ಆ್ಯಂಡ್ ರೂಟ್ ಮಾಸ್ಟರ್ ಕ್ಲಾಸ್, 99 ನಾಟ್ ಔಟು. ಅದರ ಬಗ್ಗೆ ಸಹ ಮಾತಾಡ್ತೇನೆ. ನಮಗೆ ಅಟ್ಕಿನ್ಸನ್ ಥರದ ಒಂದು ಸ್ಯಾಡಿಸ್ಟ್ ಪೀಪಲನ್ನು ನಾನು ನನ್ನ ಜೀವಮಾನದಲ್ಲಿ ನೋಡಲಿಲ್ಲ ಅಣ್ಣ. ಅವರ ಬಗ್ಗೆ ಸಹ ಮಾತಾಡ್ತೇನೆ. ಆ್ಯಂಡ್ ಈ ವಿಡಿಯೋನ ಕೊನೆಯ ತನಕ ನೋಡಿ, ಯಾಕಂತಂದರೆ ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತಾಡಲಿಕ್ಕುಂಟು. ರಿಟೈರ್ಮೆಂಟ್ ಅಂತೆ, ಅದಂತೆ ಇದಂತೆ, ತಲೆ ಹಾಳಾಗಿದೆ. ನಂಗೆ ನಿಜವಾಗ್ಲೂ ಸಹ ತಲೆ ಹಾಳಾಗಿದೆ. ನಮಸ್ಕಾರ ಎಲ್ರಿಗೂ, ಸಿದ್ದನಾರ್ದನ್ ಮಾತಾಡ್ತಾ ಇರೋದು ಅಷ್ಟೇ. ನಮ್ಮ ಚಾನಲ್ಗೆ ಸ್ವಾಗತ. ನೋಡಿ, ನಿನ್ನೆ ನಾವು ಬ್ಯಾಟಿಂಗ್ ಮಾಡಿ 233ಕ್ಕೆ ಆಲ್ಔಟ್ ಆದಾಗ 44 ಓವರೇ ಆಡಿದ್ದು, ಅಷ್ಟೇ ಆಡಿದ್ದು. 233ಕ್ಕೆ ಆಲ್ಔಟ್ ಆದಾಗಲೇ ಅಂದುಕೊಂಡೆವು ಈ ಮ್ಯಾಚನ್ನು ಸೋಲ್ಬೋದು ಅಂತ. ಬಟ್ ಯಾವಾಗ 2 ಓವರಲ್ಲಿ 2 ವಿಕೆಟ್ ಬಿತ್ತು, ಫಸ್ಟ್ 2 ಓವರಲ್ಲಿ 2 ವಿಕೆಟ್ ಬಿದ್ದಾಗ ವಿನ್ ಆಗ್ಬೋದು ಮಾರ್ರೆ. ಆ್ಯಂಡ್ ಅವ್ರದ್ದು 100-105 ರನ್ನಿಗೆಲ್ಲ 5 ವಿಕೆಟ್ ಬಿದ್ದಾಗ ನಾವು ವಿನ್ ಆಗ್ತೇವೆ ಅಂತವೇ ನಾವು ಅಂದುಕೊಂಡದ್ದು. ಬಟ್ ರೂಟ್ ಅವರು ಡಿಸೈಡ್ ಮಾಡಿದ್ರು ಅಂತ ಕಾಣ್ತದೆ. ಇಲ್ಲ ಅಣ್ಣ, ನಾವು ಇವತ್ತು ಎಂಥ ಶತಾಯಗತಾಯವಾಗಿ ನಾವು ಇಂಗ್ಲೆಂಡನ್ನು ವಿನ್ ಮಾಡಿಸ್ತೇವೆ ಅಂತ. ಆ್ಯಂಡ್ ರೂಟ್ ಅವ್ರದ್ದು 2025ರಿಂದ ODI ಆ್ಯಾವ್ರೇಜ್ 70 ಅಂತೆ, 70. ಈ ಮ್ಯಾಟ್ರ್ ನನಗೆ ಗೊತ್ತೇ ಇರಲಿಲ್ಲ. ಈಗ ನಾವು ರೂಟ್ ಅವ್ರನ್ನ ಒಂದು ಟೆಸ್ಟ್ ಕ್ರಿಕೆಟಲ್ಲಿ ಭಯಂಕರ ಸೆಲೆಬ್ರೇಟ್ ಮಾಡ್ತೇವೆ ಅಂತ. ODI ಕ್ರಿಕೆಟಲ್ಲಿ ಅಷ್ಟು ಸೆಲೆಬ್ರೇಟ್ ಮಾಡೋದಿಲ್ಲ. ಬಟ್ ಈಗ 2025 ನಂತರ ರೂಟ್ ಅವರ ಆ್ಯಾವ್ರೇಜ್ ಈಸ್ 70 ODIಲಿ. ಆ್ಯಂಡ್ ಓವರಾಲ್ ಆ್ಯಾವ್ರೇಜ್ 50-51 ಏನೋ ನೋಡಿದೆ ನಿನ್ನೆ ಕ್ರಿಕ್ ಬಸ್ಸಲ್ಲಿ. ಓ ಮೈ ಗಾಡ್, ನಿನ್ನೆ ಅವರಿಂದ ಮ್ಯಾಚ್ ವಿನ್ ಆದ. ಇಲ್ಲೇ ಇದ್ದರೆ ಇಂಗ್ಲೆಂಡ್ ಯಾವ ಆ್ಯಂಗಲಲ್ಲಿ ಸಹ ವಿನ್ ಆಗ್ತಿರಲಿಲ್ಲ. ಬಟ್ ಬೇಸರದ ಸಂಗತಿ ಏನಂತಂದರೆ ನಂಬರ್ 8ರಲ್ಲಿ ಇರುವಂಥ ಇಂಗ್ಲೆಂಡ್ ತಂಡ ರ್ಯಾಂಕಿಂಗಲ್ಲಿ ನಾವು ನಂಬರ್ 1ನಲ್ಲಿದ್ದೇವೆ. ನಂಬರ್ 8 ಅವರ ಜೊತೆ ಸಹ ಸೋಲಿಕ್ಕೆ ಶುರು ಮಾಡಿದೆವು ಮಾರೆ. ಈಗ T20 ಆದರೆ ಸರಿ, ಅವ್ರು ನಂಬರ್ 2ಅಲ್ಲಿದ್ದರು, ನಾವು ನಂಬರ್ 1ನಲ್ಲಿದ್ದೆವು. ಈಗ ಉಲ್ಟಾ ಪಲ್ಟಾ ಆಗಿದೆ. ಅಟ್ಲೀಸ್ಟ್ ಟಾಪ್ ಟೀಮು. ODI ಕ್ರಿಕೆಟಲ್ಲಿ ನಂಬರ್ 8ರಲ್ಲಿರುವಂಥ ಒಂದು ಇಂಗ್ಲೆಂಡ್ ಟೀಮ್ ಅಗೇನ್ಸ್ಟ್ ಕೂಡ ನಾವು ODIಯಲ್ಲಿ ಸಹ ಸೋಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಅಂತವೇ ಬೇಸರದ ವಿಷಯ. ಫಸ್ಟ್, ಇವಾಗ ಎಲ್ರಿಗೆ ಸಹ ಗೊತ್ತುಂಟು, ರೋಹಿತ್ ಶರ್ಮಾ ಅವರದ್ದು ಲಾಸ್ಟ್ ಮ್ಯಾಚ್ ಅಂತ. ಈಗ ಭಾನುವಾರ ಲಾರ್ಡ್ಸಲ್ಲಿ ನಡೀತಾ ಇರುವಂಥ ಲಾಸ್ಟ್ ಮ್ಯಾಚ್ ಇದು. ಈಗ ಏನು ಈ ಮ್ಯಾಚಿನ ವೀಡಿಯೋಕ್ಕಿಂತ ಒಂಚೂರು ಡೈವರ್ಟ್ ಆಗಿ ವಾಪಸ್ ಬರ್ತೀನಿ. ಲಾಸ್ಟ್ ಮ್ಯಾಚ್ ಅಂತ ಯಾಕಂತಂದರೆ ಸೆಲೆಕ್ಟರ್ಸ್ ಹೇಳಿದಾರಂತೆ 2027 ಅಂದರೆ ನೆಕ್ಸ್ಟ್ ಇಯರ್, ಅಂದರೆ ಇನ್ನೂ ಜಾಸ್ತಿ ದೂರ ಇಲ್ಲ, ನೆಕ್ಸ್ಟ್ ಇಯರೇ ಇರೋದು. ನೆಕ್ಸ್ಟ್ ಇಯರ್ ನಡೀತಾ ಇರುವಂಥ ODI ವರ್ಲ್ಡ್ ಕಪ್ಪಿಗೆ ನಾವು ನಿಮ್ಮನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಆದ್ದರಿಂದ ಇದು ಸಂಡೇ ಲಾರ್ಡ್ಸಲ್ಲಿ ಏನು ನಡೀತಾ ಉಂಟು ಮ್ಯಾಚ್, ಅದು ನಿಮ್ಮದು ಕೊನೆಯ ಮ್ಯಾಚ್ ಅಂತ. 2ನೇ ಮ್ಯಾಚ್ ಜಸ್ಟ್ ಶುರುವಾಗುವಾಗ ಹೇಳಿದ್ದಾರೆ. ನೀವು ಅದರ ಪರಿಣಾಮ ರೋಹಿತ್ ಶರ್ಮಾ ಅವರ ನಿನ್ನೆ ಇನ್ನಿಂಗ್ಸಲ್ಲಿ ಸಹ ಗೊತ್ತಾಗ್ತದೆ. ನಿನ್ನೆ ಅವರ ಆಟ ನೋಡುವಾಗ ಇದು ರೋಹಿತ್ ಶರ್ಮಾ ಅವರು ಆಡ್ತಿದ್ದಾರಾ ಅಂತ ಖಂಡಿತವಾಗಿ ಸಹ ಅನಿಸ್ತಾ ಇತ್ತು. 47 ಬಾಲಿಗೆ 26 ರನ್, 18 ಓವರ್ ಆದರೂ ಕೂಡ ಅವರದ್ದು ರನ್ 26 ರನ್ನಲ್ಲಿತ್ತು. ಈ ಥರದ ಆಟ ನನಗೆ ನೆನಪೇ ಇಲ್ಲ. ರೋಹಿತ್ ಶರ್ಮಾ ಅವರು ಆಗಿಯೇ ಇರಲಿಲ್ಲ ನಿನ್ನೆ. ಯಾಕಂದರೆ ಅವರಿಗೆ ಸಹ ಶಾಕ್ ಆಯ್ತಾ ಅಂತ, ಎಂಥ ಮಾರ್ರೆ. ಯಾಕಂದ್ರೆ ನೋಡಿ, ಇವರನ್ನು ರೋಹಿತ್ ಶರ್ಮಾ ಅವ್ರನ್ನು ನಡೆಸಿಕೊಂಡಿರುವಂತಹ ರೀತಿ ಏನಿದೆ ತುಂಬ ತೀರಾ ಕೆಟ್ಟದು. ಬರೀ ಈ ವಿಷಯ ಅಂತ ಹೇಳ್ತಾ ಇಲ್ಲ. T20ಯಿಂದ ಅವರು ಏನು ವರ್ಲ್ಡ್ ಕಪ್ ಗೆದ್ದ ಕೂಡಲೇ ರಿಟೈರ್ಮೆಂಟ್ ತೆಗೆದುಕೊಂಡ್ರು. ಅದಾದ ಮೇಲೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಮಾಡಿಸಿದ್ರು. 2023 ವರ್ಲ್ಡ್ ಕಪ್ಪು ಫೈನಲ್ ತನಕ ತೆಗೆದುಕೊಂಡು ಹೋದರು. ಅವರ ಇಂಡಿವಿಜುವಲ್ ಫಾರ್ಮ್ ICC ಟೂರ್ನಮೆಂಟಲ್ಲಿ ಸೂಪರಾಗೇ ಉಂಟು. ಬರೀ ಅಂದರೆ ನಾನು ಲೀಡ್ ಮಾಡ್ತೇನೆ, ಆಡೋದಿಲ್ಲ ಹಾಗೆಲ್ಲ. 2019 ವರ್ಲ್ಡ್ ಕಪ್ ತೆಗೆದುಕೊಳ್ಳಿ, ಚಿಂದಿ ಚಿತ್ರಾನ್ನ ಪರ್ಫಾರ್ಮೆನ್ಸ್. 2023ರಲ್ಲೂ ಒಳ್ಳೆ ಲಯದಲ್ಲಿದ್ದರು. ಇಡೀ ಥ್ರೂ ಔಟ್ ದಿ ವರ್ಲ್ಡ್ ಕಪ್ ಚೆಂದ ಮಾಡಿ ಆಡಿದರು. ಫೈನಲ್ ವಿನ್ ಆಗಲಿಕ್ಕಾಗಲ್ಲ. ಅದೊಂದು ಶಾಟ್ ಅವ್ರಿಗೆ ಈಗಲೂ ಕೂಡ ಕೊರಿತಾ ಇರ್ಬೋದು, ನಾನು ಯಾಕೆ ಆ ಶಾಟ್ ಹೊಡೆದೆ ಮಾರ್ರೆ ಅಂತ. ಫೈನಲಿಗೆ ತೆಗೆದುಕೊಂಡು ಹೋಗಿದ್ದರು. ಅದಾದಮೇಲೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಮಾಡಿಸಿದ್ರು. ಚಾಂಪಿಯನ್ಸ್ ಟ್ರೋಫಿ ವಿನ್ ಮಾಡಿದ ಕೂಡಲೇ ಅವ್ರನ್ನ ಕ್ಯಾಪ್ಟನ್ಸಿಂದ ರಿಮೂವ್ ಮಾಡಿದರು. ಇದು ವರ್ಲ್ಡಲ್ಲಿ ಎಲ್ಲಿ ಕೂಡ ಆಗೋದಿಲ್ಲ. ಚಾಂಪಿಯನ್ಸ್ ಟ್ರೋಫಿ ವಿನ್ ಮಾಡಿದ ಕೂಡಲೇ ಯಾಕೆ ಕ್ಯಾಪ್ಟನ್ಸಿಂದ ರಿಮೂವ್ ಮಾಡಿದ್ರು? ಯಾಕಂತಂದರೆ ಗಂಭೀರ್ ಮತ್ತು ಅಗರ್ಕರ್ ಅಥವಾ ಸೆಲೆಕ್ಷನ್ ಕಮಿಟಿ ಡಿಸೈಡ್ ಮಾಡಿದ್ರ ಅಂತ. ಸಾಕು,
ನಾವು ಇನ್ನು ಇವರನ್ನು ಕಿತ್ತು ಬಿಸಾಕುವ. ಅವ್ರದ್ದು ಆಸ್ಟ್ರೇಲಿಯಾ ಸೀರೀಸಿಗೆ ಕರ್ಕೊಂಡೋಗುವ ODIಗೆ ಅಲ್ಲಿ ಇಬ್ಬರು ಕೂಡ ಫೇಲ್ ಆಗ್ತಾರೆ, ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಅವರನ್ನು ತೆಗೆದು ಬಿಸಾಡುವ ಅಂತ. ಬಟ್ ರೋಹಿತ್ ಶರ್ಮಾ ಅವರು ಆ ಸೀರೀಸಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆದರು. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಫಸ್ಟ್ 2 ಮ್ಯಾಚ್ 0 ಸುತ್ತಿದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ನೆಕ್ಸ್ಟ್ ಮ್ಯಾಚಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಭಾರಿ ಚೆಂದ ಮಾಡಿ ಆಡಿದರು. ಅದಾದ ಮೇಲೆ ವಿರಾಟ್ ಕೊಹ್ಲಿ ಅವರ ODI ಏನು 2025-26ರಲ್ಲಿ ಅವ್ರದ್ದು ರೆಕಾರ್ಡ್ ಒಳ್ಳೆದುಂಟು, ಅವರನ್ನೀಗ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಇವ್ರನ್ನ ಕ್ಯಾಪ್ಟನ್ಸಿಯಿಂದ ರಿಮೂವ್ ಮಾಡಿದ್ರು, ಮ್ಯಾನ್ ಆಫ್ ದ ಸೀರೀಸ್ ಆದರು. ಸೊ ಆ ಒಂದು ಊಹೆಗಳಿಗೆ ಅಥವಾ ಗುಮಾನಿಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟರೆ, ಅಣ್ಣ ನಾನು ಈಗಲೂ ಸಹ ಫಾರ್ಮಲ್ಲಿ ಇದ್ದೇನೆ ಅಂತ. ಅದಾದಮೇಲೆ ಅವರು ಫಾರ್ಮ್ ಹೋದದ್ದು ಒಂದೇ ಸೀರೀಸ್, ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ರೋಹಿತ್ ಶರ್ಮಾ ಅವ್ರದ್ದು ಫಾರ್ಮ್ ಇರಲಿಲ್ಲ. ಸೌತ್ ಆಫ್ರಿಕಾ ಸೀರೀಸಲ್ಲಿ ಕೂಡ ಒಂದು ಮ್ಯಾಚಲ್ಲಿ ಏನು 75 ರನ್ ಹೊಡೆದಿದ್ದಾರೆ ಆ್ಯಂಡ್ 50+ ಹೊಡೆದಿದ್ದಾರೆ. ಆ್ಯಂಡ್ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಕೂಡ ODIಯಲ್ಲಿ ಒಂದು ಮ್ಯಾಚಲ್ಲಿ ಏನು 75 ರನ್ ಏನೋ ಹೊಡೆದಿದ್ದಾರಲ್ಲ. ಸೊ ಅವರನ್ನು ತೆಗೆಯುವಂಥ ಯಾವುದೇ ಒಂದು ರೀಸನ್ಸ್ ಬೇಡ. ನೆಕ್ಸ್ಟ್ ಇಯರೇ ವರ್ಲ್ಡ್ ಕಪ್ ಇರೋದು, ಇದಕ್ಕೋಸ್ಕರ 10 kg ಕಡಿಮೆ ಆಗಿದ್ದಾರೆ. ದಪ್ಪ ಕಾಣ್ತಿದ್ದೆ ಅಂತ ಫಿಟ್ನೆಸ್ ಮೇಲೆ ಗಮನ ಹರಿಸಿ 10 kg ಕಡಿಮೆ ಆಗಿದ್ದಾರೆ. ಸೊ ಅವರು ಏನೆಲ್ಲ ಬೇಕು 2027ರ ವರ್ಲ್ಡ್ ಕಪ್ಪಿಗೆ ತಯಾರಿ ಏನೆಲ್ಲ ಬೇಕು ಎಲ್ಲವೂ ಕೂಡ ಮಾಡ್ತಾಯಿದ್ರು. ಫಸ್ಟ್ ಮ್ಯಾಚ್ ಚೆಂದ ಮಾಡಿ ಆಡಲಿಲ್ಲ, ನಿನ್ನೆ ಆ ಮ್ಯಾಚಲ್ಲಿ ಅವರಿಗೆ ಹೇಳಿಬಿಟ್ರು ಅಂತ ಕಾಣ್ತದೆ. ಯಾಕಂದರೆ ಇದು ಬಲ್ಲ ಮೂಲಗಳಿಂದ ಬಂದಂತಹ ವಿಚಾರ ಏನಂತಂದರೆ ಅವ್ರನ್ನ ಕನ್ಸಿಡರ್ ಮಾಡ್ತಾ ಇಲ್ವಂತೆ 2027ರ ವರ್ಲ್ಡ್ ಕಪ್ಪಿಗೆ. ಸೊ ಅದರಿಂದ ಅದು ಎಷ್ಟು ಎಫೆಕ್ಟ್ ಆಯ್ತು ಅಂತ ನಿನ್ನೆ ಇನ್ನಿಂಗ್ಸ್ ರೋಹಿತ್ ಶರ್ಮಾ ಅವರು ಆಗಿಯೇ ಇರಲಿಲ್ಲ. ಆ್ಯಂಡ್ ಈವನ್ ವಿರಾಟ್ ಕೊಹ್ಲಿ ಅವರು ಔಟ್ ಆದಮೇಲೆ, ವಿರಾಟ್ ಕೊಹ್ಲಿ ಅವರು ನಿನ್ನೆ ಸೂಪರಾಗಿ ಆಡಿದರು, 66 ಬಾಲಿಗೆ 65 ರನ್ನು, ಚಿಂದಿ ಚಿತ್ರಾನ್ನ ಇನ್ನಿಂಗ್ಸ್. ವಿರಾಟ್ ಕೊಹ್ಲಿ ಅವರು ಔಟ್ ಆದಮೇಲೆ ಅವರಿಗೆ ಸಹ ಗೊತ್ತಾಗಿರ್ತದಲ್ಲ ರೋಹಿತ್ ಶರ್ಮಾ ಅವರಿಗೆ ಹೀಗೆ ಕಡಿಮೆ ಮಾಡಿದ್ದಾರೆ ವಿಷಯ ಅಂತ. ಅವರಿಬ್ಬರು ಕೂತ್ಕೊಂಡು ಇರುವಂಥ ಒಂದು ವಿಡಿಯೋ ಈಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಓಡಾಡ್ತಾ ಉಂಟು. ಹೇಗೆ ರವಿಚಂದ್ರನ್ ಅಶ್ವಿನ್ ಅವರು ಆಸ್ಟ್ರೇಲಿಯಾ ಸೀರೀಸಲ್ಲಿ ನಾನು ರಿಟೈರ್ಮೆಂಟ್ ತಗೊಳ್ತೇನೆ ಮಾರ್ರೆ ಅಂತ ಒಂದು ವಿರಾಟ್ ಕೊಹ್ಲಿ ಅವ್ರ ಜೊತೆ ಒಂದು ಮಾತಾಡ್ತಿರುವಾಗ ವಿರಾಟ್ ಕೊಹ್ಲಿ ಅವ್ರದ್ದು ಏನೋ ಒಂದು ಹಾರ್ಟ್ ಬ್ರೇಕಿಂಗ್ ಒಂದು ಎಕ್ಸ್ಪ್ರೆಷನ್ ಇತ್ತು, ಹೌದಾ ಮಾರ್ರೆ ಅಂತ. ಅದೇ ಥರದ ಎಕ್ಸ್ಪ್ರೆಷನ್ ರೋಹಿತ್ ಶರ್ಮಾ ಅವರ ಜೊತೆ ನಿನ್ನೆ ವಿರಾಟ್ ಕೊಹ್ಲಿ ಅವರು ಕೂತಿದ್ದಾಗ ಅದೇ ಥರದ ಒಂದು, ಅಂದರೆ ನಂಗೆ ಎಂತ ಹೇಳ್ಬೇಕಂತ ಗೊತ್ತಿಲ್ಲ ಮಾರ್ರೆ ಅನ್ನುವಂಥ ಒಂದು ಎಕ್ಸ್ಪ್ರೆಷನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂತಿದ್ರು. ಈಗ ನನಗೆ ಭಯ ಕಾಡ್ತಿರೋದು ಎಂತ ಗೊತ್ತುಂಟಾ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಒಟ್ಟಿಗೆ T20 ವರ್ಲ್ಡ್ ಕಪ್ ವಿನ್ ಆದಮೇಲೆ ರಿಟೈರ್ಮೆಂಟ್ ಘೋಷಣೆ ಮಾಡಿದರು. ಆಸ್ಟ್ರೇಲಿಯಾ ಸೀರೀಸಲ್ಲಿ ಟೆಸ್ಟ್ ಸೀರೀಸಲ್ಲಿ ಏನು ಅಶ್ವಿನ್ ಅವರು ರಿಟೈರ್ಮೆಂಟ್ ತೆಗೆದುಕೊಂಡ್ರು, ಅದಾದಮೇಲೆ ಸೀರೀಸ್ ಮುಗಿದ ಕೂಡಲೇ ರೋಹಿತ್ ಶರ್ಮಾ ಅವರು ಯಾಕಂದರೆ ರೋಹಿತ್ ಶರ್ಮಾ ಅವರ ಮೇಲೆ ಸಹ ಪ್ರೆಷರ್ ಇತ್ತು ಟೆಸ್ಟಲ್ಲಿ. ಸೊ ಯಾವಾಗ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಘೋಷಣೆ ಮಾಡಿದರು, ಅವರಿಗೆ ಕೊಹ್ಲಿ ಅವರಿಗೆ ಎಂತ ಅನ್ನಿಸ್ತೇನೋ ಅವರು ಕೂಡ ರಿಟೈರ್ಮೆಂಟ್ ಘೋಷಣೆ ಮಾಡಿದರು ಟೆಸ್ಟಿಂದ. ಈಗ ರೋಹಿತ್ ಶರ್ಮಾ ಸೀನಿಯರ್ ಮೋಸ್ಟ್ ಪ್ಲೇಯರನ್ನು BCCI ಅಥವಾ ಸಿಲೆಕ್ಷನ್ ಕಮಿಟಿ ನಡೆಸಿಕೊಳ್ತಾ ಇರುವಂಥ ರೀತಿ ನೋಡಿ, ಈಗ ಸಡನ್ನಾಗಿ ಅವರು ಫೋರ್ಸ್ಫುಲಿ ಅವರನ್ನು ರಿಟೈರ್ಮೆಂಟ್ ಮಾಡ್ತಿರುವಂಥ ಬೆಳವಣಿಗೆಯನ್ನು ನೋಡಿ ವಿರಾಟ್ ಕೊಹ್ಲಿ ಅವ್ರಿಗೆ ಏನಾದ್ರು ತಲೆ ಕೆಟ್ಟರೆ, ನಿಮ್ಗೆ ಗೊತ್ತುಂಟು ವಿರಾಟ್ ಕೊಹ್ಲಿ ವೆರಿ ಇಮೋಷ್ನಲ್ ಪರ್ಸನ್, ಅವರಿಗೆ ಸರಿ ಕಾಣ್ತಾ ಇಲ್ಲ ಅಂತಂದರೆ ರಿಟೈರ್ಮೆಂಟ್ ತೆಗೆದುಕೊಳ್ತಾರೆ. ನನಗೀಗ ಭಯ ಆಗ್ತಿರೋದು, ರೋಹಿತ್ ಶರ್ಮಾ ಅವ್ರು ರಿಟೈರ್ಮೆಂಟ್ ತೆಗೆದುಕೊಂಡು 2 ವಾರದಲ್ಲೇ ವಿರಾಟ್ ಕೊಹ್ಲಿ ಅವ್ರು ರಿಟೈರ್ಮೆಂಟ್ ತೆಗೆದುಕೊಂಡ್ರೆ ಗಂಭೀರ್ ಅವರಿಗೆ ಹಾಲು ಕುಡಿದಷ್ಟು ಸಂತೋಷ ಆಗ್ತದಂತೆ. ಯಾಕಂದರೆ ಗಂಭೀರ್ ಅವ್ರದ್ದು ಮತ್ತು ವಿರಾಟ್ ಕೊಹ್ಲಿ ಅವರ ಒಂದು ಸಂಬಂಧ ಒಳ್ಳೆಯದು, ಅದು ಎಲ್ರಿಗೆ ಸಹ ಗೊತ್ತುಂಟು, IPL ಇಂದವೇ ಎಲ್ರಿಗೆ ಸಹ ಗೊತ್ತುಂಟು. ಈಗ ಗಂಭೀರ್ ಅವರಿಗೆ ವಿರಾಟ್ ಕೊಹ್ಲಿ ಅವ್ರನ್ನ ಥೈ ಅಂತ ತೆಗಿಲಿಕ್ಕೆ ಆಗೋದಿಲ್ಲ. ರೋಹಿತ್ ಶರ್ಮಾ ಅವ್ರ ಹತ್ರ ಈಗ ವಿರಾಟ್ ಕೊಹ್ಲಿ ಕೂಡ ಹೋಗಲಿ ಅಂತ ಅಂದ್ಕೊಂಡಿದ್ದಾರೆ ಏನೋ. ಈ ಸೀರೀಸಲ್ಲಿ ಬ್ಯಾಕಪ್ ಓಪನರ್ ಕೂಡ ಇರಲಿಲ್ಲ, ಜೈಸ್ವಾಲ್ ಅವ್ರನ್ನೆಲ್ಲ ಬ್ಯಾಕಪ್ ಓಪನರ್ ಆಗಿ ಸೆಲೆಕ್ಟ್ ಮಾಡ್ತಿದ್ರು, ಅವರಿಗೆ ರೆಸ್ಟ್ ಕೊಟ್ಟಿದ್ದಾರೆ, ಬ್ಯಾಕಪ್ ಓಪನರ್ ಕೂಡ ಇಲ್ಲ. ಅಂದರೆ ಮೊದಲೇ ಡಿಸೈಡ್ ಮಾಡಿದ್ರ ಅಂತ ಏನು ಅಂತಂದರೆ ಇಂಗ್ಲೆಂಡ್ ಸೀರೀಸ್ ರೋಹಿತ್ ಶರ್ಮಾ ಅವ್ರದ್ದು ಲಾಸ್ಟ್ ಸೀರೀಸು, 3 ಮ್ಯಾಚಲ್ಲಿ ಆಡಿಸುವ, ಅವ್ರು ಹೇಗೆ ಆಡಿದ್ರು ಕೂಡ ಅವರಿಗೆ ನಾವು ಕನ್ಸಿಡರ್ ಮಾಡೋದು ಬೇಡ 2027ರ ವರ್ಲ್ಡ್ ಕಪ್ಪಿಗೆ ಅಂತ. ನಂಗೆ ಇದು ತುಂಬ ಬೇಜಾರಾಗ್ತಾ ಉಂಟು. ಯಾಕಂತಂದರೆ ನೀವು 2023 ವರ್ಲ್ಡ್ ಕಪ್ ಮುಗ್ದ ಕೂಡಲೇ ಹೇಳಬೇಕಿತ್ತು. ಅಷ್ಟಿದ್ರೆ 2027ಕ್ಕೆಲ್ಲ ಸಾಧ್ಯ ಇಲ್ಲ ಅಣ್ಣ, ನಿನ್ನನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ. 2024 ಆಯಿತು, 25 ಆಯಿತು, 26 ಅರ್ಧ ಆಯಿತು, ಇನ್ನು 1.5 ವರ್ಷ ಉಂಟು, ಹಾರ್ಡ್ಲಿ 1.5 ಅಷ್ಟು ಸಹ ಇಲ್ಲ ವರ್ಲ್ಡ್ ಕಪ್ಪಿಗೆ. ಈಗ ರೋಹಿತ್ ಶರ್ಮಾ ಅವರಿಗೆ ಹೀಗೆ ಹೇಳ್ತಾ ಇರೋದು ನಂಗೆ ನಿಜಕ್ಕೂ ಕೂಡ ಭಾರಿ ಬೇಜಾರು. ನೋಡಿ, ಭಾರತ ಕ್ರಿಕೆಟ್ ಇದೇನು ಹೊಸ್ತಲ್ಲ, ಲೆಜೆಂಡ್ಸನ್ನು ಕೆಟ್ಟದಾಗಿ ನಡೆಸಿಕೊಂಡಿರುವಂಥ ಒಂದು ಉದಾಹರಣೆಗಳಿಗೆ ಹೆಸರುವಾಸಿ BCCI, ಎಕ್ಸೆಪ್ಟ್ ಮೇ ಬಿ ಸಚಿನ್ ತೆಂಡೂಲ್ಕರ್ ಅವರನ್ನು ಬಿಟ್ಟರೆ ಮತ್ತು ಎಲ್ರಿಗೂ ಕೂಡ ಒಂದು ಚಂದದ ಒಂದು ವಿದಾಯದ ಸರಣಿ ಅಥವಾ ಪ್ರಾಪರ್ ಫೇರ್ವೆಲ್ ಸಿಗಲೇ ಇಲ್ಲ. ಧೋನಿಯವರಾಗಿರ್ಬೋದು, ಯುವರಾಜ್ ಸಿಂಗ್ ಅವರಾಗಿರಬಹುದು, ದ್ರಾವಿಡ್, ಲಕ್ಷ್ಮಣ್, ಸೆಹ್ವಾಗ್, ಈಗ ರೋಹಿತ್ ಶರ್ಮಾ ಅವರು ಈ ಒಂದು ಸಾಲಿಗೆ ಸೇರಿಕೊಳ್ತಾರಂತ ಕಾಣ್ತದೆ. ಆ್ಯಂಡ್ ಈವನ್ ನೋಡಿ ಟೆಸ್ಟಲ್ಲಿ ಕೂಡ
ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರೆಲ್ಲ, ಈವನ್ ಅಶ್ವಿನ್ ಎಂಥ ಲೆಜೆಂಡ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಟೆಸ್ಟ್ ಅಂತ ಬಂದರೆ ಸಡನ್ ಮಿಡಲ್ ಆಫ್ ದ ಟೂರಲ್ಲಿ ರಿಟೈರ್ಮೆಂಟ್ ಘೋಷಣೆ ಮಾಡಿದರು. ಸೊ ತುಂಬ ಬೇಸರಪ್ಪ. ಈಗ ಯಶಸ್ವಿ ಜೈಸ್ವಾಲ್ ಬಗ್ಗೆ ಏನು ನಮಗೆ ಡೌಟ್ ಇಲ್ಲ, ಫ್ಯಾಂಟಾಸ್ಟಿಕ್ ಪ್ಲೇಯರ್. ಬಟ್ ಹೊರಗಡೆ ಆಗ್ತಾ ಇರೋದು ಈ ಸಲದ ವರ್ಲ್ಡ್ ಕಪ್, ಅಲ್ಲೆಲ್ಲ ಹೋಗುವಾಗ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಬೇಕೇ ಬೇಕು. ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರು ಮಾತ್ರ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇರೋದು. ಈಗ ಒಬ್ಬರನ್ನು ತೆಗೆದಾಯಿತು, ಇನ್ನು ವಿರಾಟ್ ಕೊಹ್ಲಿ ಅವ್ರು ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಬೆಳವಣಿಗೆ ಆಗಿದೆ. ಸೊ ಸಂಡೇ 99.99% ರೋಹಿತ್ ಶರ್ಮಾ ಅವರ ಕೊನೆಯ ಪಂದ್ಯವಾಗಲಿದೆ ODI ಕರಿಯರಲ್ಲಿ, ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ಯಾಕಂದರೆ T20 ಮತ್ತು ಟೆಸ್ಟಿಗೆ ಆಲ್ರೆಡಿ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ನಮ್ಮದೊಂದು ಕೆಟ್ಟ ಆಸೆ ಅಂತ ಅಂದರೆ ಆ ದಿನ ಸಂಡೇ ಬಿಗ್ ಡ್ಯಾಡಿ 100 ಬರಬೇಕು, ಇಫ್ ನಾಟ್ ಒಂದು 200 ಬರಲಿ ರೋಹಿತ್ ಶರ್ಮಾ ಅವರಿಂದ. ಇವ್ರ ಸಿಲೆಕ್ಟರ್ಸ್ಗೆ ಮೈಂಡ್ ಡ್ಯಾಶ್ ಆಗಬೇಕು. ಡ್ಯಾಶ್ ಅಂದರೆ ಎಂತ ಅಂತ ಗೊತ್ತಾಯ್ತಲ್ಲ, ಅಂದರೆ ಅಯ್ಯ ಎಂತಾಯ್ತು ಮಾರ್ರೆ ಅಂತ ಅನ್ನಿಸ್ಬೇಕು. ಬಟ್ ರೋಹಿತ್ ಶರ್ಮಾ ವಾಪಸ್ ಬರಬಾರ್ದು, ಅಂದರೆ ಒಂದು ಈಗೋ ಹರ್ಟ್ ಆದಮೇಲೆ ಮನುಷ್ಯ ಅದು ವಾಪಸ್ ಬರುವುದಿಲ್ಲ, ರಿಟೈರ್ಮೆಂಟ್ ತಗೊಳ್ಳಿ. ಬಟ್ ಆ ರಿಟೈರ್ಮೆಂಟ್ ಮ್ಯಾಚಲ್ಲಿ ಯಾವ ರೇಂಜಿಗೆ ಹೊಡಿಬೇಕು ಅಂತಂದರೆ, ಇಂಗ್ಲೆಂಡ್ ಬೌಲರ್ಸಿಗೆ ಆ ಒಂದು ಇದು ದಡಬಡ ಅಂತ ಹೊಡೆದ್ರು ಗಂಭೀರ್ ಅವರಿಗೆ ಪಟ್ ಪಟ್ ಅಂತ ಹೊಡೆದಾಗೆ ಅನಿಸ್ಬೇಕು. ಇಲ್ಲೆಲ್ಲ ನೋವು ಇರಬೇಕು ಗಂಭೀರ್ ಅವರಿಗೆ. ಅದು ನಮ್ಮ ಕೆಟ್ಟ ಆಸೆ. ಮತ್ತೆ ವಾಪಸ್ ಮ್ಯಾಚ್ ವಿಷಯಕ್ಕೆ ಬರುವ, ಏನು ಲಾಸ್ಟ್ ಮ್ಯಾಚಲ್ಲಿ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಅವರು ಭಾರಿ ಚೆಂದ ಮಾಡಿ ಆಡಿದರು, ಕೈ ಎತ್ತಿದ್ರು, ಕರೆಕ್ಟ್ ಟೈಮ್ಗೆ ಕೈ ಎತ್ತಿದ್ರು. ಯಾಕಂದರೆ ನಿನ್ನೆ KL ರಾಹುಲ್ ಅವ್ರಿಗೆ ಹುಷಾರಿರಲಿಲ್ವಂತೆ. ಸೊ ಆದ್ದರಿಂದ ಇಶಾನ್ ಕಿಶನ್ ಅವ್ರನ್ನ ಹಾಕ್ಕೊಂಡಿದ್ರು. ಬಟ್ KL ರಾಹುಲ್ ಅವರು 1 ರನ್ ನೋಡಿದ್ರೆ ನಾನು ಕೂಡ 1 ರನ್ನೇ ಹೊಡಿತೇನೆ. ಫಸ್ಟ್ ಮ್ಯಾಚಲ್ಲಿ KL ರಾಹುಲ್ ಅವರು 1 ರನ್ ನೋಡಿದ್ರು, ಇಶಾನ್ ಕಿಶನ್ ಅವರು 1 ರನ್ ನೋಡಿದ್ರು, ಔಟ್ ಆದರು. ಆಯಿತಾ, ಮಿಡ್ಲ್ ಆರ್ಡರ್ ಸಂಪೂರ್ಣವಾಗಿ ವೈಫಲ್ಯ ಕಂಡಿತು. ಏನು, ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಭಾರಿ ಚೆಂದ ಮಾಡಿ ಆಡಿದ್ರು. ಶ್ರೇಯಸ್ ಅಯ್ಯರ್ ಅವರು 66 ರನ್ ಹೊಡೆದ್ರೆ, ವಿರಾಟ್ ಕೊಹ್ಲಿ ಅವರು 65 ರನ್ ಹೊಡೆದ್ರು. ಬಟ್ ಇಶಾನ್ ಕಿಶನ್ 1 ರನ್, ಏನು ವಾಷಿಂಗ್ಟನ್ ಸುಂದರ್ ಅವರು 2 ರನ್, ಅಕ್ಷರ್ ಪಟೇಲ್ ಅವರು 1 ರನ್, ಶಿವಮ್ ದುಬೆ ಅವರು 0. ಸೊ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಸೊ ಇಬ್ಬರೇ ಪ್ಲೇಯರ್ ಚೆಂದ ಮಾಡಿ ಆಡಿರೋದು. ಗಿಲ್ ಸ್ಟಾರ್ಟಿಂಗಲ್ಲಿ ಚೆಂದ ಮಾಡಿ ಆಡಿದ್ರು, 30 ಬಾಲಿಗೆ 31 ರನ್. ಬಟ್ ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಅವ್ರನ್ನ ಹೊರತುಪಡಿಸಿ ಮಿಡ್ಲ್ ಆರ್ಡರ್ಸ್ ಎಲ್ಲ ಸಿಂಗಲ್ ಡಿಜಿಟ್ ಸ್ಕೋರ್ ಹೊಡಿತಾ ಹೋದ್ರು. ಕೊನೆಗೆ ಒಂದೇ ಓವರಲ್ಲಿ ಒಂದು 18 ರನ್ ಹೊಡೆದು, ಬುಮ್ರಾ ಅವರು ಒಂದು 13 ಬಾಲಿಗೆ 20 ರನ್ ಹೊಡೋದಕ್ಕೆ 233 ಆಯಿತು. ಬಟ್ ಇನ್ನೂ ಕೂಡ 6 ಓವರ್ ಇತ್ತು. ಆ 6 ಓವರಲ್ಲಿ 20 ರನ್ ಹೊಡೆದ್ರೆ 250 ಆದರೂ ಆಗ್ತಾಯಿತ್ತು. ಅದು ಆಗಲಿಲ್ಲ. ಏನು ಇಂಗ್ಲೆಂಡಿದು ಚೇಸಿಂಗಲ್ಲಿ ರೂಟ್ ಬಿಟ್ಟರೆ ಅಂತ ಒಂದು ಹೇಳಿಕೊಳ್ಳುವಂತಹ ಆಟ ಯಾರಿಂದ ಕೂಡ ಬರಲಿಲ್ಲ. ಫಸ್ಟ್ ಬಾಲ್ ಬೆಂಡಕೆಟ್ ಅವರು ಔಟ್ ಆದರು, ಮತ್ತು 4 ರನ್ ಹೊಡೆದು ಜೇಕಬ್ ಬೆಥೆಲ್ ಅವರು ಔಟ್ ಆದರು. ಅದಾದಮೇಲೆ ಅವರ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಅವರು 16 ಬಾಲಿಗೆ 16 ರನ್ ಹೊಡೆದು ಔಟ್ ಆದದ್ದು. ಆ್ಯಂಡ್ ಈವನ್ ಯಾರು ಬಟ್ಲರ್ ಅವರು ಕೂಡ ದೊಡ್ಡ ಇನ್ನಿಂಗ್ಸ್ ಏನೂ ಬರಲಿಲ್ಲ ಬಟ್ಲರ್ ಅವರ ಕಡೆಯಿಂದ. ಸೊ ಏನು ಭಾರತ ವಿನ್ ಆಗ್ಬೋದು, ಸೀರೀಸ್ ವಿನ್ ಆಗ್ಬೋದು ಅಂತವೇ ನಮಗೆಲ್ಲರೂ ಅನ್ನಿಸ್ತಾ ಇತ್ತು. ಬಟ್ ಒಂದು ಕಡೆಯಿಂದ ಜೋ ರೂಟ್ ನಿಂತರು ನೋಡಿ. ಜೋ ರೂಟಿಗೆ ಒಂದು ರೇಂಜಿಗೆ ಸಪೋರ್ಟ್ ಕೊಟ್ಟದ್ದು ವಿಲ್ ಜಾಕ್ಸ್ ಅವರು. ಬಟ್ ವಿಲ್ ಜಾಕ್ಸ್ ಅವರು ಔಟ್ ಆದಾಗಲೂ ಕೂಡ 6 ವಿಕೆಟ್ ಹೋದಾಗ ವಿನ್ ಆಗಬಹುದು, ಭಾರತ ವಿನ್ ಆಗ್ಲಿಕ್ಕೆ ಟ್ರೈ ಮಾಡ್ಬೋದು ಅಂತ ಅಂದ್ಕೊಂಡದ್ದು. ಬಟ್ ಅಟ್ಕಿನ್ಸನ್ ಮತ್ತು ರೂಟ್ ಸೇರಿಕೊಂಡು 7ನೇ ವಿಕೆಟ್ ಹೋಗೋದಾಗೆ ನೋಡಿಕೊಂಡ್ರು. 1 ಪಾಯಿಂಟ್ ಆಫ್ ಟೈಮಲ್ಲಿ ಮ್ಯಾಚ್ ವಿನ್ ಆಗಲಿಕ್ಕೆ ಇನ್ನೂ ಕೂಡ 12 ರನ್ ಬೇಕು. ಆಯಿತಾ, ಜೋ ರೂಟ್ ಅವರು 98 ರನ್ನಲ್ಲಿ ನಾಟ್ಔಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಓವರ್ ಬಾಕಿ ಇದೆ. ಇಟ್ ಈಸ್ ನಾಟ್ ಲೈಕ್ ಲಾಸ್ಟ್ ಓವರಿಗೆ 12 ರನ್ ಬೇಕು ಅಥವಾ 2 ಓವರ್ ಇರೋದು 12 ರನ್ ಬೇಕು, ಹಾಗೀಗಲ್ಲ. ಮ್ಯಾಚ್ ಮುಗಿಲಿಕ್ಕೆ ಇನ್ನೂ ಸಹ ತುಂಬ ಓವರ್ ಉಂಟು. ಆಯಿತಾ, ಜೋ ರೂಟ್ ಅವರು 98 ರನ್ನು, ಮ್ಯಾಚ್ ವಿನ್ ಆಗಲಿಕ್ಕೆ 12 ರನ್ ಬೇಕು. ಜೋ ರೂಟ್ ಅವ್ರದ್ದು 99 ಆಯಿತು. ಈ ಅಟ್ಕಿನ್ಸನ್ಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, 4 ಸಿಂಗಲ್ 4 ಅಂತೆಲ್ಲ ಹೊಡ್ಕೊಂಡು ಜೋ ರೂಟ್ ಅವರು 99 ನಾಟ್ಔಟಲ್ಲೇ ಇದ್ದರು. ಅಟ್ಕಿನ್ಸನ್ ಅವರು ಒಂದು 23 ರನ್ ಹೊಡೆದ್ರು. ಯಾಕೆ ಅಂತ ಇನ್ನೂ ಸಹ ಅರ್ಥ ಆಗಿಲ್ಲ. ಈಗ ಹೇಳ್ಬೋದು ಕಮೆಂಟಲ್ಲಿ, ಬೇರೆ ದೇಶ ಎಲ್ಲ ರೆಕಾರ್ಡಿಗೆ ಆಡೋದಿಲ್ಲ, ಇಂಡಿವಿಜುವಲ್ ಮೈಲ್ ಸ್ಟೋನ್ ಅಲ್ಲ, ಇಟ್ ಈಸ್ ಟೀಮ್ ಸ್ಪೋರ್ಟ್. ಎಲ್ಲ ಒಪ್ತೇನೆ. ಯಾವಾಗ ಲಾಸ್ಟ್ 2 ಓವರ್ ಆಗ್ತಾ ಉಂಟು, ಲಾಸ್ಟ್ ಬಟ್ 1 ಓವರ್ ಆಗ್ತಾ ಉಂಟು, ಆಗ ರಿಸ್ಕ್ ತಗೊಳ್ಳಿಕ್ಕೆಲ್ಲ ಬೇಡ, ಇಂಡಿವಿಜುವಲ್ ಮೈಲ್ ಸ್ಟೋನ್ ನೋಡ್ತಾ ಕೂತ್ಕೊಳ್ಳೋದಲ್ಲ ಹಾಗೆ ಹೀಗೆ ಅಂತ. ಮ್ಯಾಚ್ ಮುಗಿಲಿಕ್ಕೆ ಎಷ್ಟು ಓವರ್ ಉಂಟಣ್ಣ? ಅಷ್ಟಿದ್ರೆ ಇಷ್ಟೆಲ್ಲ ಮಾತಾಡುವವರು 100 ಹೊಡೆದ ಕೂಡಲೇ ಸೆಲೆಬ್ರೇಟ್ ಯಾಕೆ ಮಾಡೋದು? ಹೆಲ್ಮೆಟಲ್ಲೇ ಯಾಕೆ ತೆಗೆಯೋದು? 100 ಒಂದು ಸುಮ್ಮನೆ ಒಂದು ಸ್ಮಾಲ್ ನಂಬರ್ ಅಂತ ಇದ್ದರೆ ಈ ಪ್ಲೇಯರ್ಸ್ ಹೀಗೆಲ್ಲ ಮಾಡಿ ಹೀಗೆಲ್ಲ ಸೆಲೆಬ್ರೇಟ್ ಎಲ್ಲ ಮಾಡಬಾರ್ದು, ಹೂ ಅಂತೆಲ್ಲ ಮಾಡಬಾರ್ದು. ಅಂದರೆ ಅದು ಮೈಲ್ ಸ್ಟೋನ್ ಅಂತ ಗೊತ್ತುಂಟಲ್ಲ. 99 ನಾಟ್ಔಟ್ ಇರುವಾಗ ನನಗೆ ಅದು ಫೂಲಿಶ್ನೆಸ್ ಅಂತ ಅನಿಸಿತ್ತು. ಅಂದರೆ ನಾನು ದೊಡ್ಡ ಸೆಲ್ಫ್ಲೆಸ್ ಅಂತ ತೋರಿಸ್ಕೊಳ್ಳಿಕ್ಕೆ ಹಾಗೆ ಮಾಡ್ತಾರ ಎಂತ ಅಂತ ಗೊತ್ತಿಲ್ಲ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಅಟ್ಕಿನ್ಸನ್ ಎಂತ ಸ್ಯಾಡಿಸ್ಟ್ ಮಾರ್ರೆ, ನನಗೆ ವಿಚಿತ್ರ ಅಂತ ಅನಿಸ್ತು. 99 ನಾಟ್ ಔಟ್ ಜೋ ರೂಟು.
ಇಟ್ ಈಸ್ ಈಕ್ವಲ್ ಅಂಟು 100 ಅಥವಾ 150 ಫ್ಲಾಲೆಸ್ ಇನ್ನಿಂಗ್ಸ್. ಬಟ್ 100 ಮಾಡಲಿಕ್ಕೆ ಬಿಡ್ಬೋದಿತ್ತಪ್ಪ ಅಟ್ಕಿನ್ಸನ್. ಇದೆಲ್ಲ ನಂಗೆ ಗೊತ್ತಿಲ್ಲಪ್ಪ, ಇಂಡಿಯಾದಲ್ಲಿ ಯಾರಾದ್ರೂ ಹೀಗೆ ಮಾಡಿದ್ರೆ ಅವ್ರ ಕರಿಯರೇ ಮುಗಿಸಿ ಬಿಡ್ತಾರ ಅಂತ. ಬಟ್ ಈ ಥರ ಭಾರತ ಸೋತಿದೆ, ಬೇಜಾರಾಯ್ತು, ತುಂಬ ಬೇಜಾರಾಯ್ತು ನನಗೆ. ಅಂದರೆ ಭಾರತ ಸೋತಿದ್ಕಿಂತನೂ ಒಂದು ರೇಂಜಿಗೆ ಇದು ಇನ್ನೂ ಜಾಸ್ತಿ ಕಾಡ್ತಾ ಇರೋದು ಏನಂತಂದರೆ, ರೋಹಿತ್ ಶರ್ಮಾ ಅವ್ರನ್ನ ಈ ಥರ ನಡೆಸ್ಕೊಳ್ಬೇಕಾ? ಅಂತಹ ಮಹಾನ್ ಕ್ಯಾಪ್ಟನ್, ಅಂತಹ ಮಹಾನ್ ಪ್ಲೇಯರ್. ODI ಕ್ರಿಕೆಟ್ ಅಂತಂದರೆ ವಿರಾಟ್ ಕೊಹ್ಲಿ ನಂತರ ಆ ರೇಂಜ್ಗೆ ಇಂಡಿಯಾದಲ್ಲಿ ಹೆಸರುವಾಸಿಯಾಗಿರೋದು ಪ್ಲೇಯರ್ ಅಂತಂದರೆ ಇಟ್ ಈಸ್ ನನ್ ಅದರ್ ದೆನ್ ರೋಹಿತ್ ಶರ್ಮಾ, ಫಾರ್ ಶೋರ್, ಅದರಲ್ಲಿ ಡೌಟೇ ಇಲ್ಲ. ಅಂಥ ಕ್ರಿಕೆಟರ್ನ ಈ ಥರ, ಐ ಹೋಪ್ ಈ ವಿಷಯ ಎಲ್ಲ ಸುಳ್ಳಾಗಿರಲಿ, ಇದೆಲ್ಲ ಸುಳ್ಳು ಅಂತ ಬರಲಿ ಅಂತ ನಾನು ಆಶಿಸ್ತೇನೆ. ಬಟ್ ಸುಳ್ಳಲ್ಲ ಅಂತ ಅನ್ನಿಸ್ತಾ ಉಂಟು ಎಲ್ಲ ಕಡೆ. ಈಗ ವಿಡಿಯೋ ಎಲ್ಲ ನೋಡಿದಾಗ ಈ ವಿಷಯ ಸುಳ್ಳಲ್ಲ ಅಂತಲೇ ನನಗೆ ಅನ್ನಿಸ್ತಾ ಉಂಟು. ಬಟ್ ಭಾರಿ ಬೇಜಾರಾಯ್ತಪ್ಪ. ನಿಮಗೆ ಅಂತ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮಸ್ಕಾರ.